ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನೆನ್ನೆ ವಿಡಿಯೋನ ಇವತ್ತೇ ಕಂಟಿನ್ಯೂ ಮಾಡ್ತಾ ಇದ್ದೀನ, ಗೊತ್ತಿಲ್ಲ ಯಾಕೆಂದರೆ ನೆನ್ನೆ ಏನು ಮಾಡಿದ್ದೀನಿ ಎಷ್ಟು ಮಾಡಿದ್ದೀನಿ ಅನ್ನೋ ಐಡಿಯಾನೇ ಇಲ್ಲ. ಸೊ ಬೆಳಗ್ಗೆನೆ ಎದ್ದು ಕಾಫಿ ಗಿಫಿ ಎಲ್ಲ ಮುಗಿಸ್ಕೊಂಡು ವಿಡಿಯೋ ಪಬ್ಲಿಷ್ ಮಾಡಿ ಇವಾಗ ನಾವು ಹೊರಟಿದ್ದೀವಿ ಸನ್ ಬಾತ್ ಮಾಡೋದಕ್ಕೆ. ಒಂಥರ ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ, ಚೆನ್ನಾಗಿದೆ. ಎಳೆ ಬಿಸಿಲು, ವೈಟಮಿನ್ ಡಿ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ನನಗೆ. ಅದಕ್ಕೆ ಈ ಕಾಲು ನೋವು, ಜಾಯಿಂಟ್ಸ್ ಪೇನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇರೋದು. ಅದಕ್ಕೆ ಆದಷ್ಟು ಇವಾಗ ಬೆಳಗ್ಗೆ ಟೈಮು ವಾಕಿಂಗ್ ಬರ್ತಾ ಇದ್ದೀನಿ ಬಿಸಿಲಿಗೆ, ಒಂದು 15-20 ಮಿನಿಟ್ಸು. ಸೊ ಇವಾಗ ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗೋದು. ಸೊ ನಿಮ್ಮದೆಲ್ಲ ನ್ಯೂ ಇಯರ್ ಪ್ಲ್ಯಾನ್ಸ್ ಹೆಂಗೆ ನಡೀತಾ ಇದೆ? ನಮ್ಮದಂತೂ ತುಂಬ ಪ್ಲ್ಯಾನ್ಸ್ಗಳಾಯಿತು, ಬಟ್ ಯಾವುದು ಎಕ್ಸಿಕ್ಯೂಟ್ ಆಗಲ್ಲ. ಕರೆಕ್ಟ್, ಎಕ್ಸಿಕ್ಯೂಟ್ ಆಗಿಲ್ಲಾರೆ ಎಲ್ಲ ಪ್ಲ್ಯಾನ್ಸ್ಗಳು ಫ್ಲಾಪ್ ಆಯಿತು. ಸೊ ಫೈನಲಾಗಿ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಅದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಏನು ಅಂತ ಗೊತ್ತಿಲ್ಲ. ಅದು ಹೋದಂಗೆ ನೋಡೋಣ, ಹೋದಾಗಲೇ ಹೇಳ್ತೀನಿ ಇದಿತ್ತು ನಮ್ಮ ಪ್ಲ್ಯಾನು ಅಂತ. ಯಾಕೆಂದರೆ ಇವತ್ತು ನನಗೆ ಆಫೀಸಿಗೆ ರಜೆ ಇಲ್ಲ, 31st ಆಫೀಸ್ ಮುಗಿಯೋದೇ ರಾತ್ರಿ 11 ಗಂಟೆಗೆ. ಅದನ್ನು ಇಟ್ಕೊಂಡು ಆ ಬೇಸಿಸ್ ಮೇಲೆ ಪ್ಲ್ಯಾನ್ ಮಾಡೋಕ್ಕೆ ಹೋದರೆ ಯಾವುದು ನಮಗೆ ವರ್ಕೌಟ್ ಆಗಿಲ್ಲ. ಸೊ ಅದಕ್ಕೆ ತೆಪ್ಪಗಿದ್ದೀವಿ. ಇವಾಗ ನೋಡೋಣ, ಗೊತ್ತಿಲ್ಲ ಹೆಂಗಾಗುತ್ತೋ ಏನೋ. ನಾಳೆ ಏನಾದರೂ ಮಾಡೋಣ ಅಂದರೆ ಸಾಹೇಬ್ರಿಗೆ ಇಲ್ವಂತೆ ನ್ಯೂ ಇಯರ್ ಸೆಲೆಬ್ರೇಷನು ಮಿಡ್ನೈಟಲ್ಲ, ಆದ್ರೇ ಅದಕ್ಕೊಂದು ಮಜಾ. ಇಲ್ಲಾಂದರೆ ನಾಳೆ ಬೆಳಗ್ಗೆ ಏನು ಮಾಡ್ತೀಯ, ತಿನ್ಬಿಟ್ಟು ಮಲ್ಕೊಂತೀಯ ಅಂತ ಹೇಳ್ತಾರೆ. ಫುಲ್ ಗಾಳಿ, ಏನೋ ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಆಡಿಯೋ ಬಿಸಿಲು ಹಿಂದ್ಗಡೆಯಿಂದ ಹೊಡಿತಾ ಇರೋದ್ರಿಂದ ಇದೊಂದು ಪೋಸ್ಟು ತುಂಬ ಇಷ್ಟ ಆಯ್ತು ನಮಗೆ. ನಮ್ಮ ಶ್ಯಾಡೋ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ, ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ಒಂಥರ ಶ್ಯಾಡೋ ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಅಂತ, ಇಲ್ಲ ನಾವು ಶ್ಯಾಡೋನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ ಈ ಥರ. ಏನಂತೀಯ? ಅದೇ, ಅದು ಮುಂದೆ ಹೋಗ್ತಾ ಇದೆ, ನಾವು ಹಿಂದೆ ಬರ್ತಾ ಇದ್ವು. ಅದೇ ಹಿಂಗೆ ತಿರ್ಕೊಂಡು ಅದು ಫಾಲೋ ಮಾಡುತ್ತೆ ನಮ್ಮನ್ನು. ಬಟ್ ಅದು ನಮಗೆ ಕಾಣಲ್ಲ, ಹಿಂದೆ ಫಾಲೋ. ಸೊ ವರ್ಷದ ಕೊನೆಯ ದಿನ ಇವತ್ತು. ನಾವು ಏನು ಮಾಡಬೇಕು ಅನ್ನೋ ಪ್ಲ್ಯಾನ್ ಅಂತೂ ಏನೂ ಇಲ್ಲ, ಬಟ್ ಏನು ಅಂದರೆ ಚೆನ್ನಾಗಿ ತಿನ್ನಬೇಕು, ಉಣ್ಬೇಕು, ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದು ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದ್ದೀನಿ. ಯಾರಿಗೆ? ನಿನಗೆ. ನನ್ಗ? ಅದೇನದು ಸರ್ಪ್ರೈಸ್ ಅಂತ ಹೇಳ್ದೆ ತಾನೆ. ಬಾಲಿವುಡ್ ಏನಂತ ಕ್ಯೂರಿಯಾಸಿಟಿ ಏನಿಲ್ಲ ಅಂತ ಸರ್ಪ್ರೈಸ್ ಕೊಡೋ ಸರ್ಪ್ರೈಸ್ ಯಾವುದು ಸರ್ಪ್ರೈಸ್ ಥರನೇ ಇರೋದಿಲ್ಲ. ಎನಿವೇಸ್, ಈಗ ನಾನು ಹೋಗ್ತಿರೋದೇನಂದ್ರೆ ರಾತ್ರಿ ಪಾರ್ಟಿ ಮಾಡೋದಕ್ಕೋಸ್ಕರ ತಿನ್ನೋದಕ್ಕೆ ಐಟಮ್ಗಳು ಬೇಕಲ್ವ, ಅದಕ್ಕೋಸ್ಕರ ಮಟನ್ನು ಮತ್ತೆ ಚಿಕನ್ ತರೋದಕ್ಕೆ ಹೋಗ್ತಾ ಇದ್ದೀನಿ. ಆಸ್ ಸಿಂಪಲ್ ಆಸ್ ದಟ್. ಸೊ ಯಾವುದೇ ರೀತಿಯಾದ ಪ್ಲಾನ್ ಇಲ್ಲ, ಆಚೆ ಅಂತೂ ಹೋಗೋದೇ ಇಲ್ಲ, ಯಾವ ಪಾರ್ಟಿಗೂ ಹೋಗಲ್ಲ. ಯಾಕಂದ್ರೆ ಪೊಲೀಸು ತುಂಬಾ ಸ್ಟ್ರಿಕ್ಟ್ ಆಗಿ ಏನೋ ರೂಲ್ಸ್ಗಳು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದಾರಂತೆ. ಒಂದು. ಎರಡನೇದು, ನನಗೆ ಕ್ರೌಡೆಡ್ ಪ್ಲೇಸ್ ಇಷ್ಟ ಆಗಲ್ಲ. ಮಂಜುಗೆ ಇಷ್ಟ, ನನಗೆ ಇಷ್ಟ ಇಲ್ಲ. ನನಗೆ ಕಾಮಾಗಿ ಕೂಲಾಗಿ ಯಾರು ಇಲ್ಲ ಅಂದ್ರೆ ನಂಗೆ ಫುಲ್ ಖುಷಿಯಾಗಿರ್ತೀನಿ. ಸೊ ಈಗ ಮಟನ್ ಚಿಕನ್ ತರೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಮಟನ್ ತಗೊಳಕ್ಕೆ ಹೋದ್ನಲ್ಲ, ಅಲ್ಲಿ ಏನಿಲ್ಲ ಅಂದರೂ ಭಯಂಕರ ಕ್ಯೂ. ಸೊ ½ ಅಲ್ಲೇ ಟೈಮ್ ವೇಸ್ಟ್ ಆಗೋಯ್ತು. ವಿಡಿಯೋ ಮಾಡೋದಿರಲಿ, ಮಟನ್ ಸಿಗತ್ತಾ ಅನ್ನೋದೇ ಡೌಟ್ ಆಗ್ಬಿಟ್ಟಿತ್ತು. ಏನು ಗೊತ್ತಿಲ್ಲ, ಅಷ್ಟೊಂದು ಡಿಮಾಂಡ್ ಅಂತ ಮಟನ್ಗೆ, ಬಟ್ ಸುಮಾರು ಕ್ರೌಡು. ಆದ್ರೆ ಲಿಟ್ರಲಿ ಜಗಳ ಆಡೋದು ಒಂದು ಕಮ್ಮಿ ಇತ್ತು ಜನಗಳು. ಒಬ್ಬರು ಮೈ ಮೇಲೆ ಒಬ್ಬರು ಬೀಳ್ತಾರೆ. 3 ಜನ ಇದ್ರು ಕಟ್ ಮಾಡೋರು, ಬಟ್ ಆದ್ರೂ ಅವ್ರಿಗೆ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ. ಎನಿವೇಸ್, ಅಲ್ಲಿ ಮಟನ್ ತಗೊಂಡಿದ್ದಾಯ್ತು. ಸೊ ಇಲ್ಲಿ ನಮ್ದು ರೆಗ್ಯುಲರ್ ಜಾಗ ಚಿಕನ್ ತಗೊಳಕ್ಕೆ ಬಂದಿದ್ದೀನಿ. ಚಿಕನ್ಗೆ ನಾನು ಏನು ಮಾಡಿಬಿಟ್ಟಿದ್ದೆ ಅಂದರೆ ಮೊದಲೇ ಹೇಳ್ಬಿಟ್ಟು ಹೊರಟೋಗಿದ್ದೆ ಕಟ್ ಮಾಡಿರು ಅಂತ, ಯಾಕಂದರೆ ರೆಗ್ಯುಲರ್ ಆಗಿ ತಗೊಳ್ಳೋದಲ್ವಾ, ಮಾಡಿರ್ತಾರೆ. ಸೊ ಆಯಿತು, ಚಿಕನ್ ತಗೊಂಡಿದ್ದು. ಏನಿಲ್ಲ, ಮನೆಗೆ ಹೋಗಿ ಮಂಜು ಕೊಡಬೇಕು. 1 ಗಂಟೆ ಇಲ್ಲೇ ಆಗೋಯ್ತು. ಪಾಪ ಅವಳು ಲಾಗಿನ್ ಬೇರೆ ಮಾಡಬೇಕು ಆಫೀಸ್ಗೆ, ಲೇಟ್ ಆಗೋಯ್ತು. ಮನೆಗೆ ಬರೋದ್ರಲ್ಲಿ ಆಲ್ಮೋಸ್ಟ್ 1 ಗಂಟೆ ಆಗುತ್ತೆ. ಇನ್ನು 10 ನಿಮಿಷ ಇದೆ ಟೈಮು. ಬಟ್ ಬರೋದ್ರೊಳಗೆ ಎಲ್ಲ ಐಟಮು ತೊಗೊಂಡು ಬಂದೆ. ಮಂಜು ನೋಡಿ ಆಲ್ರೆಡಿ ಮಿಕ್ಸಿನಲ್ಲಿ ರುಬ್ಕೊಬಿಟ್ಟಿದ್ದಾರೆ. ಅಲ್ಲಿ ನಮಗೆ ಕಾಫಿ ರೆಡಿ ಆಗ್ತಾ ಇದೆ, ಕಾಫಿ ಮಾಡ್ತಾರೆ. ಆಯ್ತಾ? ಸೊ ಇವರು ಇದು ಹೇರ್ ಇದನ್ನ ಇವಾಗ ಏನಿಲ್ಲ ಅಂದ್ರು ಒಂದು 2 ವಾರದಲ್ಲಿ ಒಂದು 4 ಸರಿ ಹಾಕಿದ್ಯಾ. ಹೊಸ ವರ್ಷಕ್ಕೆ ಹೆಂಗಾಗಿ ಕಾಣಿಸ್ಬೇಕಲ್ಲ, ಹಿಂಗೇಳಿ ಹೆಂಗಾಗಿ ಅದಕ್ಕೆ ಆಯ್ತಾ. ಸೊ ಅದು ಕಲರ್ ಚೇಂಜ್ ಆಗ್ತಿಲ್ಲ, ಇವ್ರು ಬಿಡ್ತಾ ಇಲ್ಲ. ಬಟ್ ನಾವು ನ್ಯಾಚುರಲ್ ಆಗಿ ಬಿಟ್ಬಿಟ್ಟಿದೀವಿ ಸಾಲ್ಟ್ ಅಂಡ್ ಪೆಪ್ಪರು. ಅದು ನ್ಯಾಚುರಲ್ ಆಗಿ ಬಿಟ್ಟಿರೋದಲ್ಲ. ನಮಗಂದ್ರೆ ನಾನೇನು ಗ್ರೇ ಹೇರ್ಗೆ ಅಂತಲ್ಲ, ಸ್ವಲ್ಪ ಹೇರ್ ಡ್ರೈ ಆಗತ್ತಲ್ಲ ಅನ್ನೋ ಇದಕ್ಕೆ ಮಾಡ್ತಾ ಇರೋದು. ಎಲ್ಲ ಅಲ್ಲೊಂದು ಇಲ್ಲೊಂದು ಗ್ರೇ ಹೇರ್ಸ್ ಇರತ್ತೆ, ನಡೆಯುತ್ತೆ. ಅವ್ರು ತಲೆ ತುಂಬ ಇದೆಯಲ್ಲ, ಅದೇ ಅದನ್ನ ಮಾಡ್ಸಕ್ಕೆ ಜನರು 25 ಸಾವಿರ ಖರ್ಚು ಮಾಡ್ತಾರೆ. ಅದು ನಮ್ದು ಅಷ್ಟೇನೆ. ಇದಲ್ಲ ಗ್ರೇ ಹೇರ್ ಬರತ್ತಲ್ಲ, ಎಷ್ಟು ಜನ 10,000 15,000 ಅದು ಸ್ಟ್ರೀಕ್ ಲೆಕ್ಕದಲ್ಲಿ ಮಾಡಿಸ್ಕೊಂಡು ಬರ್ತಾರೆ. ಎನಿವೇಸ್, ಕಾಫಿ ಮಾಡಿ ಅಲ್ಲಿ ನೋಡಿ ಒಂದು ಕಾಣಿಸ್ತಾ ಇದೆಯಲ್ಲ, ಅದು ಮಟನ್ನು, ಇದು ಚಿಕನ್ನು, ಇದು ಮಟನ್ನು. ಸೊ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದಕ್ಕೆ ಫುಲ್ ರೆಡಿ ಆಗಿದ್ದೀವಿ. ಸೊ ಮಂಜು ಅವರೇ ನಮ್ಮ ಇವತ್ತಿನ ದಿನದ ಶೆಫ್. ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ, ಏನು ಹಾಳು ಮಾಡದಂಗೆ.
ಇವತ್ತಿನ ದಿನದ ಶೆಫ್ ಅಂದ್ರೆ ದಿನ ಇನ್ಯಾರು ಬರ್ತಾರೆ? ದಿನ ಇಬ್ರು ಮಾಡ್ತಾ ಇದ್ದ, ಇವತ್ತು ನೀನು ಒಬ್ಳೆ ಮಾಡ್ತಿದ್ಯಾ ಅಂತ ಹೇಳ್ತಾ ಇರೋದು. ಆಯ್ತಾ? ಸೊ ಈಗ ನಾವು ಹೋಗಿ ಸ್ವಲ್ಪ ಕೆಲಸ ಇದೆ ಮಾಡಬೇಕು, ಇನ್ನೂ ಒಂದಷ್ಟು ವೀಡಿಯೋ ಕೊಟ್ಟರು ಅದನ್ನು ಎಡಿಟ್ ಮಾಡಬೇಕು. ಇವರು ಇವತ್ತು ಕುಕಿಂಗ್ ಮಾಡ್ಕೊಳ್ಳಿ. ನಮ್ಮ ಒಗ್ಗರಣೆ ಹಾಕಿದ್ದೆಲ್ಲ ಆಯಿತು. ಒಂದು ಕಡೆ ಮಟನ್ ಆಗ್ತಾ ಇದೆ, ಒಂದು ಕಡೆ ಚಿಕನ್ ಫ್ರೈ ಆಗ್ತಾ ಇದೆ. ಇಲ್ಲಿ ಸಾಹೇಬ್ರು ಎಳ್ನೀರು ಕೊಚ್ತಾವ್ರೆ. ಚೆನ್ನಾಯ್ತಲ್ವಾ? ಸಾಕಷ್ಟು ಶಾರ್ಪ್ ಐತೆ. ಈ ಚಾಕುಗಳು ನಾನು ತಗೊಂಡಿದ್ದು ವರ್ತಾಯಿತು. 2 ಚಾಕು ತಗೊಂಡೆ, ಅದೊಂದು ದೊಡ್ಡದು, ಇನ್ನೊಂದು ಆ್ಯಕ್ಚುಲಿ ತರಕಾರಿ ಕಟ್ ಮಾಡೋಕ್ಕೆ ಅಂತ ತಗೊಂಡೆ ಇದನ್ನ. ಬಟ್ ನಾನು ಯೂಸೇ ಮಾಡ್ತಾ ಇಲ್ಲ ಇದು ತರಕಾರಿ ಕಟ್ ಮಾಡೋಕ್ಕೆ. ಮಾಡಬೇಕು ಇನ್ಮೇಲೆ. ಇದಕ್ಕೊಂದು ಶಾರ್ಪ್ನರ್ ತಗೊಂಡಿದ್ದೀನಿ, ಚೆನ್ನಾಗಿದೆ ಮಾತ್ರ. ನೆನ್ನೆಯಿಂದ ಎಳ್ನೀರು ಬಂದು ಅದರಲ್ಲೇ ತೂಕ ಆಗ್ತಾ ಇರೋದು. ಕಟ್ಲರಿಸ್ತು ತೆಗೆದ್ಬಿಟ್ರು ಅಂತ ತಲೆನೋವು ಎಲ್ಲ ಮಿಕ್ಸಪ್ ಆಗೋಗ್ಬಿಡತ್ತೆ. ಎಳ್ನೀರು ಮಾರೋರು ಇಷ್ಟು ನೀಟಾಗಿ ಇದಾಗಲ್ಲ, ಹಂಗಾಗ್ತಾವ್ರೆ. ಇಲ್ಲಿ ಬೇರೆ ಮಟನ್ನು ಚಿಕನ್ನು ಕೊತ ಅಂತ ಇದೆಯಾ, ಘಮ್ಮ 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 ಅಂತ ಫುಲ್ ತಲೆ ಗಿರ್ರ ಅಂತ ಇದೆ ಸ್ಮೆಲ್ಲಿಗೆ. ಎಷ್ಟೊತ್ತಿಗೆ ಊಟ ಮಾಡ್ತೀನಪ್ಪ ಅಂತ. ಸೊ ಇವಾಗ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಒಂದು ರೌಂಡ್ ವಿಷಲ್ ಕೂಗಿಸ್ಬಿಟ್ಟು ಅದನ್ನು ಕೆಳಗಡೆ ಇಳಿಸ್ಬಿಟ್ಟು ನೆಕ್ಸ್ಟ್ ಹೋಗೋದೇನಂದು ಸ್ನಾನಕ್ಕೆ. ಸ್ಟ್ರಾನಂತೂ ನಾವು ಎಳ್ನೀರು ಕುಡಿಯೋಕ್ಕೆ ಅಂತ ಫುಲ್ ಪ್ಯಾಕೆಟ್ ತಂದು ಇಟ್ಕೊಂಡ್ಬಿಟ್ಟಿದ್ದೀವಿ. ನಾವು ಶಬರಿ ಇದ್ದಂಗೆ ಟೇಸ್ಟ್ ಮಾಡ್ಕೊಡ್ತೀವಿ, ಎಲ್ಲ ಟೇಸ್ಟ್ ಮಾಡಿ ಕೊಡೋದಲ್ಲ. ಎಳ್ನೀರು ಕೊಂಡ್ಕೊಂಡು ಬಂದು ಕುಡಿಯೋದಕ್ಕೂ ನಮ್ಮದೇ ಮರದನ್ನ ತೂತಾಕೊಂಡು ಕುಡಿಯೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸಖತ್ ಸ್ವೀಟ್ ಆಗಿದೆ ನಮ್ಮ ಮರದ ಎಳ್ನೀರು. ಸೊ ನಾನು ಸ್ನಾನಗಿನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ಲೇಟೇ ಆಗೋಯ್ತು. 3:15 ಲಂಚ್ ಟೈಮ್ ಮೀರೋಯ್ತು ನಮ್ಮದು. ಯೂಶಲಿ 12:45 1 o'clock ಊಟ ಮಾಡ್ಬಿಡ್ತೀವಿ. ಇವತ್ತು ಅಡುಗೆ ಮುಗಿಸಿದೆ 2 ಗಂಟೆ ಆಯಿತು. ಆಮೇಲೆ ರಿಪೋರ್ಟಿಂಗ್ ಮಾಡಬೇಕಿತ್ತು ಆಫೀಸಲ್ಲಿ ಕೂತ್ಕೊಂಡು, ಅದೆಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತು ಆಗೇ ಹೋಯ್ತು. ಹೋಗೋಣ ಫಸ್ಟ್ ಇವಾಗ ಬೇಗ ಊಟ ಮಾಡೋಣ. ಪಾಪ ಫುಲ್ ಹೊಟ್ಟೆ ಅಷ್ಟಾಗಿ ಫುಲ್ ಮುಖ ಎಲ್ಲ ಹಿಳ್ದೋಗ್ಬಿಟ್ಟಿದೆ ಸಾಹೇಬ್. ಸದ್ಯಕ್ಕೆ ಇದುವರೆಗೂ ಆಫೀಸಲ್ಲಿ ಏನೂ ಕೆಲಸ ಬಂದಿಲ್ಲ. ಹೀಗೆ ಇರ್ಲಪ್ಪ, ಏನು ಬರೋದು ಬೇಡ ಅಂತ ಅನ್ಕೊಂತೀನಿ. ಬಟ್ ಸಂಜೆ 6 ಗಂಟೆ ಮೇಲೆ ಗೊತ್ತಾಗುತ್ತೆ ಕೆಲಸ ಬರತ್ತಾ ಬರಲ್ವಾ ಅಂತ. ಸೊ ಕ್ಯಾಲೆಂಡರ್ ಚೇಂಜ್ ಮಾಡೋ ಸಮಯ ಶಾರ್ಟ್ಲಿ ಬರ್ತಾ ಇದೆ. ಇನ್ನೂ ಎಷ್ಟು ಅವರ್ ಇದೆ ಮನು ಕ್ಯಾಲೆಂಡರ್ ಚೇಂಜ್ ಮಾಡೋಕ್ಕೆ? ಇಷ್ಟು ವರ್ಷನೇ ಏನಾಗಿಲ್ಲ ಅಂತ, ಇನ್ನು 10 ಅವರಲ್ಲಿ ಏನಾಗ್ತಿದೆ ಕ್ಯಾಲೆಂಡರ್ ಚೇಂಜ್ ಮಾಡೋಕ್ಕೆ ಕೇಳ್ತಾ ಇರೋದು. ಏನಾದ ಬಾಬಾ ಅಂದರೆ 10 ಅವರು ಇಲ್ಲ ಮನು. ಟೈಮ್ ಎಷ್ಟೀಗ 4 ಗಂಟೆ 5 ಗಂಟೆ 5 ಅಂದ್ರೆ ಲೆಕ್ಕ ಹಾಕು, 7 ಅವರ್ ಐತೆ ಅಷ್ಟೇನೆ. ಇಲ್ಲಿ ನೋಡಿ ಸಾಹೇಬ್ರು ಎಳ್ನೀರು ಕುಡ್ದು ಇಲ್ಲೊಂದಿಟ್ರು, ಇಲ್ಲಿ ಹಾಲು ಬಿಸಿ ಮಾಡ್ತಾವ್ರೆ, ಇಲ್ಲೊಂದಿಟ್ರು, ಇಲ್ಲೊಂದಿಟ್ರು. ಇದನ್ನೆಲ್ಲ ಎತ್ತಾಕೋರು ಯಾರು ಕುಯ್ದು ನಿನಗೆ ಹಾಕಿ ಟೇಸ್ಟ್ ಮಾಡಿ ಎಳ್ನೀರು ಕುಡಿಸಿ ಕೊನೆಗೆ ಅದನ್ನ ಒಡೆದಿ ಕಾಯಿ ಕೊಟ್ಟು ಸ್ಪೂನ್ ಹಾಕಿ ಕೊನೆಗೆ ತಗೊಂಡೋಗಿ ಹಚ್ಕೊಂಡು ನಾನೇ ಬಿಸಾಕ್ಲ. ಇನ್ಯಾರು ಬಿಸಾಕ್ತಾರೆ? ಅಷ್ಟೆಲ್ಲ ಮಾಡಿದವರೆಗೆ ಇದನ್ನ ತಗೊಂಡೋಗಿ ಹೊರಗಡೆ ಬಿಸಾಕೋದು ಅಷ್ಟನ್ನ. ಊರಿಂದ ಪಾರ್ಸಲ್ ಬರ್ತಾ ಇದೆ. ಇವಾಗ ಆ ಪಾರ್ಸಲ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬಟ್ ಊರಿಂದ ಯಾರೂ ಬರ್ತಾ ಇಲ್ಲ, ಅಂದರೆ ನಮ್ಮಪ್ಪ ನಮ್ಮಮ್ಮ ಯಾರೂ ಬರ್ತಾ ಇಲ್ಲ. ಆದರೂ ಪಾರ್ಸಲ್ ಬರ್ತಾ ಇದೆ. ಹೇಗೆ ಅಂತ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ. ನೋಡಮ್ಮನು ಅಲ್ಲೇ ನೆಲಮಂಗ್ಲ ಬಿಟ್ಟಿದ್ದೀಂತೆ ಬಾಕ್ಸು. ಈ ಗೊರಗುಂಟೆ ಪಾಳ್ಯ ಒಂಥರ ನಮಗೆ ಊರಿಂದ ಬರೋ ಪಾರ್ಸಲ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋ ಪ್ಲೇಸ್ ಆಗೋಗ್ಬಿಟ್ಟಿದೆ. ಏನಂತೀಯಾ? ಅವಾಗ ಹಿಂಗೆ ಬರ್ತಾ ಇರುತ್ತೆ ಪಾರ್ಸಲ್. ಖುಷಿ ಕೊಡತ್ತೆ ಒಂಥರ, ಹೋಗೋದು ಈಸ್ಕೊಳ್ಳೋದು ಬರೋದು. ಬನ್ನಿ ನೋಡೋಣ ಯಾರು ತಗೊಂಡು ಬರ್ತಾ ಇದ್ದಾರೆ ಅಂತ. ಸನ್ಸೆಟ್ ನೋಡು ಮನು. ಕಣ್ಣೇ ಬಿಡಕ್ಕಾಗ್ತಾ ಇಲ್ಲ, ಸನ್ಸೆಟ್ ನೋಡು ಅಂತೀಯ. ಅದು ಮಕ್ಕಕ್ಕೆ ಹಂಗೆ ಹೊಡಿತಾ ಐತೆ. ಅದಕ್ಕೆ ಹೇಳೋದು ನಮ್ಮ ಥರ ಗ್ಲಾಸ್ ಹಾಕೋಬೇಕು ಅಂತ. ನಮ್ಮದೇ ಅದು ಗ್ಲಾಸು ಕೂಡ. ಎಲ್ಲವರೇ ಟಾಟಾ ಮಾಡ್ಬೋದು ಹಿಂಗೆ ನೋಡಿ ಸ್ಟ್ರೈಟ್ ಬಾಲ್. ನಮಗೆ ಬಿಸ್ಕೆಟ್ ಹಾಕಿದ್ರು, ಅಲ್ಲಿ ರೋಡ್ ಬ್ಲಾಕ್ ಆಗಿದೆ. ವಿರಾಜಿಗೆ ಬಿಸ್ಕೆಟ್ ಹಾಕಕ್ಕೆ ಬಂದರೆ ನಮಗೆ ಬಿಸ್ಕೆಟ್ ಅಲ್ಲಿ ನೋಡಲ್ಲಿ ಅಳ್ತಾನೆ ಮನು. ಇಲ್ಲ ಅಳ್ತಾವನೆ ಆಲ್ರೆಡಿ. ಬ್ರ್ಯಾಂಡಿ ಕೊಡಿಸ್ಬಿಡ್ರಿ. ನ್ಯೂ ಇಯರ್ ಪಾರ್ಟಿ. ಫೈರ್. ಓ ಮೈ ಗಾಡ್.
ನೀನೇನೋ ಚೈನೀಸಲ್ಲೆಲ್ಲ ಮಾತಾಡ್ತೀಯಪ್ಪ, ಅರ್ಥ ಆಗಲ್ಲ. ಓಕೆ ಬಾಯ್, ಅರ್ಜೆಂಟ್. ಬಾಯ್. ಸುಮ್ಮನೆ ಅವನು ಹೆಂಗೋ ಸುಮ್ಮನೆ ಇದ್ದ, ಹೋಗ್ಬಿಟ್ಟು ಅಳಿಸ್ಬಿಟ್ಟು ಬಂದ್ಬಿಟ್ಟಿದ್ದ ಅವನ್ನ. ಸೊ ಬಂದಿದ್ದೇವೆ ಇಲ್ಲಿ ಗೊರಗುಂಟೆಪಾಳ್ಯಗೆ, ಬಂದು ಕಾಯ್ಕೊಂಡು ನಿಂತಿದ್ದೆ. ಯಪ್ಪ ಏನು ಟ್ರಾಫಿಕ್ಕು. ನಾರ್ಮಲಾಗೆ ಗೊರಗುಂಟೆಪಾಳ್ಯ ಟ್ರಾಫಿಕ್ ಪ್ಲೇಸು, ಇವತ್ತಂತೂ ಕಂಪ್ಲೀಟ್ ಜಾಮ್ ಆಗೋಗಿತ್ತು. ಈ ಸಿಗ್ನಲ್ ಬಿಟ್ಟು ಇಲ್ಲ ಅಂದ್ರೂ ಒಂದು 10-15 ಮಿನಿಟ್ಸ್ ಆಯಿತು, ಇನ್ನೂ ವೆಹಿಕಲ್ಗಳ ಪಾಸ್ ಆಗ್ತಾನೇ ಇದ್ದಾವೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಒಂದೊಂದು ಸಿಗ್ನಲ್ಲು ಮಿನಿಮಮ್ 20 ಮಿನಿಟ್ಸ್ ಆಗ್ತಾ ಇದ್ದಾರೆ ಇವಾಗ. ಹೇಳತಕ್ಕ ಎಲ್ಲಾನು ಹೇಳ್ಬಿಟ್ಟಿದ್ದೀನಿ, ಲಾಸ್ಟಲ್ಲಿ ಬಂದ್ಬಿಟ್ಟು ಹೌದು ಅಂದ್ಬಿಟ್ರೆ ಮುಗಿದೋಯ್ತು. ಬಂತು ಪಾರ್ಸಲ್ ಬಂತು. ಮನು ಫೇವ್ರೇಟು, ಬೇಜಾರು ನನ್ನ ಫೇವ್ರೇಟ್. ಅದಕ್ಕೆ ನಾನು ಏನು ಕಮೆಂಟ್ ಪಾಸ್ ಮಾಡಲ್ಲ. ಅದೇ ಮನುಗಿದಿಲ್ಲ ಅಂದರೆ ಊಟನೇ ಸೇರಲ್ಲ. ನೋಡು, ಅದು ಫ್ರೂಟ್, ಅದು ನಮ್ಮೂರ್ದು ಬೇಲ್ದಣ್ಣು. ಗೊತ್ತಾ? ಬೇಲದಣ್ಣು ಗೊತ್ತಿಲ್ವಾ ನಿನಗೆ? ಹಾಂ, ಒಳಗಡೆ ಇದ್ದಾಗಿರುತ್ತಲ್ಲ, ಹುಳಿ ಇರಲ್ಲ, ಸ್ವಲ್ಪ ಹುಳಿನೇ ಇರುತ್ತೆ, ಬಟ್ ನಾಟ್ ಟೂ ಮಚ್ ಹುಳಿ. ಇದು ಜ್ಯೂಸ್ ಮಾಡಿದ್ರೆ ಸಾಕತ್ತಾಗಿರುತ್ತೆ ಇದು. ಅದಕ್ಕೆ ಅಂದರೆ ಇದು ಚಿಲ್ಲಿ ಫ್ಲೇಕ್ಸು, ಸಾಲ್ಟು ಎಲ್ಲ ಹಾಕ್ಕೊಂಡು ಮಿಕ್ಸ್ ಹೊಡ್ಕೊಂಡು ತಿಂತಾರೆ, ಸಾಕತ್ತಾಗಿರುತ್ತೆ. ನಮ್ದಂತೂ ನ್ಯೂ ಇಯರ್ ಸೆಲೆಬ್ರೇಷನ್ ಪ್ಲಾನ್ಸು ನಾವು ಅನ್ಕೊಂಡಂಗೆ ಯಾವುದು ಹೋಗ್ತಾ ಇಲ್ಲ. ಹಂಗೆ ಇರಬೇಕು ಅಲ್ವಾ? ಏನು ಅನ್ಕೊಂಡಂಗೆ ಆಗೋದು ಇಲ್ಲ ಜೀವನದಲ್ಲಿ. ಇದೇ ಅಂತಲ್ಲ, ಜೀವನದಲ್ಲಿ ನಾವು ನಾವು 10 ತಿಂಗಳನ್ನ ಅನ್ಕೊಂಡ್ರೆ ಅದರಲ್ಲಿ 9 ನಾವು ಅನ್ಕೊಂಡಂಗೆ ಹೋಗಲ್ಲ. ಯಾವುದೋ ಒಂದೇ ಒಂದು ಅದೃಷ್ಟ ಚೆನ್ನಾಗಿದ್ರೆ, ಟೈಮ್ ಚೆನ್ನಾಗಿದ್ರೆ ನಾವು ಅನ್ಕೊಂಡಂಗೆ ಹೋಗುತ್ತೆ. ಹಂಗಾಗತ್ತೆ. ಸೊ ಮನು ಆವಾಗಲೇ ಕೇಕ್ ತಗೊಂಡು ಬಾ ಅಂತ ಕಳಿಸಿದ್ದೆ. ಆದರೆ ಕೇಕ್ ಆದರೆ ದೊಡ್ಡದೆಲ್ಲ ಅಲ್ಲ, ನಾವಿಬ್ರು ಸ್ವೀಟ್ಸ್ ತಿನ್ನಲ್ಲ. ಸೊ ಹಂಗಾಗಿ ಒಂದು ಕಪ್ ಕೇಕ್ ತಗೊಂಡು ಬಾ ಅಂತ ಕಳಿಸಿದ್ದೆ ನಾನು. ಎಲ್ಲೂ ಸಿಕ್ಕಿಲ್ಲ ಅಂತೆ ಕಪ್ ಕೇಕ್. ಅಂದರೆ ರೆಡಿ ಪ್ಯಾಕಲ್ಲಿ ಬರುತ್ತಲ್ಲ, ಅದನ್ನು ಕೊಡ್ತಿದ್ರಂತೆ, ಅದು ನಮಗೆ ಬೇಡ. ಸೊ ಅದಕ್ಕೆ ಇವಾಗ ಮನು ಆ ಕಡೆ 1-2 ಬೇಕ್ರಿ ಇದೆಯಲ್ಲ, ಅಲ್ಲಿ ನೋಡೋಣ ಬಾ ಅಂತ ಕರೀತಿದ್ದಾರೆ. ಹೋಗೋದಾ? ಸೊ ನಮಗೂ ಇನ್ನೇನು ಮನೇಲಿ ಇದ್ದೀವಲ್ಲ, ಹೋಗ್ಬಿಟ್ಟು ನೋಡ್ಕೊಂಡು ಬರೋದು. ಸಿಗತ್ತೋ ಏನೋ ಗೊತ್ತಿಲ್ಲ. ಸಿಕ್ಕಿದ್ರೆ ಹ್ಯಾಪಿ, ಸಿಕ್ಕಿಲ್ಲ ಅಂದ್ರೆ ಅವಾಗ್ಲೂ ಹ್ಯಾಪಿ. ಅದೇ ಲೈಫ್ ಅಲ್ಲ ಮನು, ಹ್ಯಾಪಿನೆಸ್. ಲೈಫ್ ಹಾಳು ಮಾಡೋಕ್ಕಾಗತ್ತಾ ಕೇಕ್ ಕೈಯಲ್ಲಿ? ಸರಿ ಬಾ ಹೋಗೋಣ. ಮಜಾ ಏನು ಅಂದರೆ ಆಲ್ಮೋಸ್ಟ್ ಟೈಮು 12 ಗಂಟೆ ಆಗ್ತಾ ಇದೆ. ನಾವು ಮಂಜು ಮಾತಾಡ್ಕೊಂಡು ಕೂತ್ಕೊಂಡು ಮರ್ತೇ ಹೋಯ್ತು 12 ಗಂಟೆ ಟೈಮ್ ಆಗೋಗಿದೆ ಅಂತ. ಆ ಕಡೆ ಯಾಕೋ ಪಟಾಕಿಗಳು ಹೊಡಿತಾರೆ. ಏನು ಪಟಾಕಿಗಳು ಹೊಡಿತಾರೆ ಅಂದಾಗ ಅವಾಗ ನಾಲ್ಕು ಬರ್ತಾಯಿದ್ವು, ಅಯ್ಯೋ 12 ಗಂಟೆ ಆಗೋಗಿದೆ ಅಂತ. ಸೊ ಮಂಜು ಅವರು ಇವಾಗ ಅರೇಂಜ್ಮೆಂಟ್ ಮಾಡ್ಕೊಂತಾರೆ. ಅಷ್ಟೊಂದೆಲ್ಲ ಬೇಡಪ್ಪ, ಸಾಕು. ಸೊ ಮಂಜು ಅವರು ಕೇಕ್ ಕಟ್ ಮಾಡೋದಕ್ಕೆ ಅರೇಂಜ್ ಮಾಡ್ತಾರೆ. ಆಕ್ಚುಲಿ ನಾವಿಬ್ರು ಸ್ವೀಟ್ ತಿನ್ನಲ್ವಲ್ಲ, ಏನ್ ಮಾಡ್ಬಿಟ್ಟು 2 ಸ್ಲೈಸ್ ಡಿಫ್ರೆಂಟ್ ಫ್ಲೇವರ್ ಅಲ್ಲಿ ಕೇಕ್ ತಗೊಂಡ್ಬಂದಿದೀವಿ. ಈಗ ಅದನ್ನ ಹಚ್ಚಿ ಊದಿ ಬರ್ಡೇ ಟೈಪು ಇದು ಮಾಡೋಣ ಅಂತ ಪ್ಲಾನ್ ಅಷ್ಟೇ. ಆಚೆ ಆಲ್ರೆಡಿ ಪಟಾಕಿ ಹೊಡಿತಾರೆ, ಎಲ್ಲರೂ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ. ನಾವಿನ್ನೂ ಮಾಡಿಲ್ಲ, ನಮ್ ಜೊತೆ ನೀವು ಮಾಡಿ ಅಷ್ಟೇ ಅಲ್ಲ. ಏನೇ ಆದ್ರೂ ಅಲ್ಟಿಮೇಟ್ಲಿ ಎಂಡ್ ಆಫ್ ದಿ ಡೇ ಕೆಲವು ವಿಷಯಗಳಲ್ಲಿ ಫ್ಲಾಪ್ ಆಗ್ಲೇಬೇಕು. ಅದಾಯ್ತು. ಸುಮಾರು ಕ್ಯಾಂಡಲ್ಗಳು ತಂದ್ರು, ಅದು ಯಾವ್ದು ಹತ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಈ ಒಂದೇ ಒಂದು ಇಟ್ಟವರಲ್ಲಿ. ಸೊ ನೋಡ್ಬೋದು, ಇದು ನನ್ನ ಫೇವ್ರೇಟು, ಅದು ಆ ಕಡೆ ಇರೋದು ಅವ್ರ ಫೇವ್ರೇಟು. 2 ಫ್ಲೇವರಲ್ಲಿ ತಗೊಂಡಿದ್ದೀವಿ. ನನ್ನ ಫ್ಲೇವರ್ ನಾನು ತಿಂತೀನಿ, ಅವ್ರ ಫ್ಲೇವರ್ ಅವ್ರು ತಿಂತಾರೆ. ನಾನು ಮಂಜು ಜೊತೆ ಪಾರ್ಟ್ನರ್ಶಿಪ್ ಮಾತ್ರ ಮಾಡೋದೇ ಇಲ್ಲ, ಚಾನ್ಸೇ ಇಲ್ಲ. ಪಾರ್ಟ್ನರ್ಶಿಪ್ ಅದು ನಂದೇ ಕಟ್ ಮಾಡ್ತಿದ್ಯಾ ತಿನ್ಸಕ್ಕೆ? ಹಂಗೆ ಹ್ಯಾಪಿ ನ್ಯೂ ಇಯರ್ ಇಲ್ಲ, ಅದನ್ನ ಬರ್ತಡೇ ಕೆಟ್ಟೋಯ್ತಾ ಊಟಕ್ಕೆ. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೇಳಿದ್ನೇ ಇಲ್ಲ. ಎನಿವೇಸ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಚೆನ್ನಾಗಿ ಎಂಜಾಯ್ ಮಾಡಿ 2025 ಎಲ್ರಿಗೂ ಸುಖ ಸಂತೋಷ ಸಮೃದ್ಧಿ ತಂದ್ಕೊಡ್ಲಿ ಅಂತ ಹಾರೈಸ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ಈ ವರ್ಷದ ಇದೇ ಕೊನೆಯ ವ್ಲಾಗು. ಸೊ ಮುಂದಿನ ವರ್ಷ ಅಂದ್ರೆ ನಾಳೆಯಿಂದ ಹೊಸ ವ್ಲಾಗ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part.